ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಸ್ವಲ್ಪ ದಿವಸದ ಹಿಂದೆ ಒಂದು ಗೋಲ್ಡ್ನ ಪರ್ಚೇಸ್ ಮಾಡಿದ್ದೆ, ಬಟ್ ಆ ವಿಡಿಯೋನ ನಾನು ನಿಮಗೆ ತೋರಿಸಿರ್ಲಿಲ್ಲ. ತುಂಬ ದಿವಸದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಇವಾಗ ತೊಗೊಂಡಿದ್ದೀನಿ. ಅದು ಏನು ತೊಗೊಂಡೆ ಏನು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಮಣಿಗಳು ನನ್ನ ಹತ್ರ ಇತ್ತು. ನಿಮ್ಗೆ ಆಲ್ರೆಡಿ ನಾನು ಅದರದ್ದು ಬೀಡ್ಸ್ ಎಲ್ಲ ನಿಮಗೆ ತೋರಿಸಿದ್ದೆ. ಸೊ ಅದಕ್ಕೆ ಏನು ತೊಗೊಳಕ್ಕಾಗಿರಲಿಲ್ಲ. ಬಟ್ ಅದಕ್ಕೆ ಇವಾಗ ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಸೊ ಆವಾಗ ಮಧ್ಯದಲ್ಲಿ ಏನಾದರೂ ಒಂದೊಂದು ತೊಗೋತಾ ಇದ್ವಿ. ಲಾಸ್ಟ್ ಇಯರ್ ಒಂದು ತೊಗೊಂಡಿದ್ದೆ, ಬಟ್ ಈ ವರ್ಷನೂ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ಮೋಪ್ಸ್ಗಳನ್ನ ತೊಗೊಂಡಿದ್ದೀನಿ. ಬೀಡ್ಸ್ಗೆ ಬೇಕಾಗಿದ್ದಂಥ ಮೋಪ್ಸ್ಗಳನ್ನ ನಾನು ತೊಗೊಂಡಿದ್ದೆ. ಆಲ್ರೆಡಿ ನನ್ನ ಹತ್ರ ಬೀಡ್ಸ್ಗಳು ನನ್ನ ಹತ್ರ ಇತ್ತು. ನಿಮ್ಗೆ ಆ ಕಲೆಕ್ಷನ್ನ ನಾನು ತೋರಿಸಿದ್ದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಮತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದನ್ನ ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ನಾನು ಈ ರೀತಿ ತೋರಿಸಿದ್ರೆ ನಿಮಗೆ ಗೊತ್ತಾಗಲ್ಲ ಎಷ್ಟು ಗ್ರಾಮ್ ಇದೆ, ಎಲ್ಲಿ ತೊಗೊಂಡೆ, ಏನು ಎತ್ತ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕನ ವಿಡಿಯೋನ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲೈಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ವೀಡಿಯೋಸ್ಗಳು ನಿಮಗೆ ತಕ್ಷಣಕ್ಕೆ ಬಂದು ಸೇರುತ್ತೆ. ಮತ್ತು ಇವಾಗ ಗೋಲ್ಡ್ ರೇಟು ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಕ್ಚುಲಿ ಮಂಡ್ಯದಲ್ಲಿ ಬಂದು 6,650 ರುಪೀಸ್ ಇದೆ, ಮೈಸೂರಿನಲ್ಲಿ ಬಂದು 6,350 ರುಪೀಸ್, ಆ ಥರ ಸಮಥಿಂಗಲ್ಲೇ ವೇರಿಯೇಷನ್ಸಲ್ಲಿದೆ. ಬಟ್ ಇಲ್ಲಿಗೂ ಅಲ್ಲಿಗೂ ಯಾಕೆ ಡಿಫ್ರೆನ್ಸು 300 ರುಪೀಸ್ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವಿದನ್ನು ಮಂಡ್ಯದಲ್ಲೇ ಪರ್ಚೇಸ್ ಮಾಡಿದ್ದು. ಎಷ್ಟಾಯಿತು, ಏನಾಯಿತು, ಎಷ್ಟು ಗ್ರಾಮ್ ಇದೆ ಅನ್ನೋದನ್ನು ನಾನು ಮುಂದೆ ಹೋಗ್ತಾ ನಿಮಗೆ ಹತ್ತಿರದಿಂದ ತೋರಿಸಿದ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ, ದೂರದಿಂದ ಇಲ್ಲಿಂದ ನಾನು ತೋರಿಸಿದ್ರೆ ನಿಮ್ಗೆ ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಇದನ್ನು ಯಾವ ಥರ ಪೋಣಿಸ್ತಿದ್ವಿ, ಯಾವ ಥರ ಇದಕ್ಕೆ ಅರೇಂಜ್ ಮಾಡಿಸ್ತೀನಿ ಅದನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ಮತ್ತು ಇದನ್ನು ಯಾವ ಥರ ಮಾಡಿಸ್ಕೊಳ್ಳೋದು, ಎಷ್ಟು ಗ್ರಾಮು, ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಡೌಟ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಎಷ್ಟು ಗ್ರಾಮು, ಏನು ಎತ್ತ. ನನ್ನ ವಿಡಿಯೋನಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇವಾಗ ನಾನು ಇದನ್ನು ಹತ್ತಿರದಿಂದ ನಿಮಗೆ ಹೇಗಿದೆ, ಏನು ಡಿಸೈನ್ ಯಾವ ಥರ ಇದೆ, ಮತ್ತು ನಾವು ಇದಕ್ಕೆ ಯಾವ ಥರ ಪೋಣಿಸ್ತೀನಿ, ಎಲ್ಲಿ ಪೋಣಿಸ್ತೀನಿ, ಎಷ್ಟು ತೊಗೋತಾರೆ ಅದನ್ನೆಲ್ಲ ಡೀಟೇಲ್ಸು ನಾನು ಕೊಡ್ತೀನಿ, ಬನ್ನಿ. ಮತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಅಲ್ವಾ, ಆ ಸ್ಯಾರಿದು ನಾನು ಯಾವ ಸ್ಯಾರಿ ತೊಗೊಂಡೆ ಏನು ಅನ್ನೋದನ್ನು ವಿಡಿಯೋನಲ್ಲಿ ನಾನು ತೋರಿಸಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಸ್ಯಾರಿ ತೊಗೊಂಡೆ, ಏನು ಎತ್ತ ಅನ್ನೋದನ್ನು, ಅದ್ರದ್ದು ಡಿಸೈನ್ ಹೇಗಿದೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಕೊನೆ ತನಕ ನೋಡಿ. ಇಲ್ಲಿ ನೋಡ್ಬೋದು, ಇದೇ ಸ್ಯಾರಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋದು. ನನಗೆ ಡಿಜಿಟಲಲ್ಲೇ ಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿದ್ದಿದ್ದ ಕಲೆಕ್ಷನ್ಸಲ್ಲಿ 3 ಡಿಸೈನ್ಸ್ ಇದ್ದಿದ್ದು. ಸೊ ಹಾಗಾಗಿ ನನಗಿದು ಸ್ವಲ್ಪ ಲೈಕ್ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತೊಗೊಂಬಂದೆ. ನೋಡಿ ಏನು ಅನ್ನಿಸ್ತು, ಚೆನ್ನಾಗಿದೆಯಾ ಹೇಗೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಈ ಥರ ಡಿಸೈನಲ್ಲಿದೆ, ಬಟ್ ಒಳಗೆಲ್ಲ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ. ಬಟ್ ಇದು 120 ಗ್ರಾಮ್ಸ್ ಇದೆ ನೋಡಿ. ಇದು ಸ್ಯಾರಿದು ಪಿಕ್, ಇದು ಬಂದು ಬಾರ್ಡ್ರು, ಇದು ಸ್ಯಾರಿ ಪೂರ್ತಿ ಇದು ಇದೇ ಥರ ಇದೆ. ಬಟ್ ಇದು ನೋಡೋಕ್ಕೆ ಹಳೆಯ ಸ್ಯಾರಿ ಥರನೇ ಕಾಣಿಸ್ಬೋದು, ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾವು ದೇವ್ರಿಗೆ ಗುಡ್ಸಾದ್ಮೇಲೆ ನಾನು ವೇರ್ ಮಾಡೋದು. ನೋಡೋಣ, ವೇರ್ ಮಾಡಿದಾಗ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇದು ನನ್ನ ಸ್ಯಾರಿ. ನೀವೀಗ ಇಲ್ಲಿ ನೋಡ್ಬೋದು ನಾನು ಯಾವ ಥರ ತೊಗೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಇದು ಬಂದು ಲಕ್ಷ್ಮಿದು ಮೋಪಿದು, ಇಲ್ಲಿ ನೋಡ್ಬೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು. ಇದು ನಾನು 2 ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಬಂದು ಇದು 2 ಗ್ರಾಮ್ಸ್ ಇದೆ, ಇದು 2 ಗ್ರಾಮ್ಸ್ ಇದೆ. ಅಷ್ಟು ಏನಂತಂತಂದರೆ ಸ್ವಲ್ಪ ಲೈಟ್ ವೆಯ್ಟೇ ಇದೆ, ಅಷ್ಟೊಂದೇನು ಹೆವಿ ಅಂತ ಅನಿಸಲ್ಲ, ಸಿಂಪಲಾಗಿ ಇದೆ. ಇಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆಯಾ ಅಂತ ಅನ್ಕೋತೀನಿ. ಬಟ್ ಪೋಣಿಸಿದ್ಮೇಲೆ ನಾನು ಇನ್ನೊಂದು ಸಲ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಒಂದು ಬಂದು 2 ಗ್ರಾಮ್ಸು, ಇನ್ನೊಂದು ಬಂದು 2 ಗ್ರಾಮ್ಸು. ಇದು 2ರಿಂದನೂ 4 ಗ್ರಾಮ್ಸ್ ಹತ್ತತ್ರ ಇದೆ. ನನಗೆ ಎಕ್ಸಾಕ್ಟಾಗಿ ನಂಗೆ ಅಷ್ಟಕ್ಕೆ ಬೇಕಾಗಿತ್ತು. ಇವಾಗ ನಮ್ಮದು ಒಂದೊಂದು ಕಮಿಟ್ಮೆಂಟ್ಸ್ಗಳಂತ ಇರುತ್ತೆ, ಇಷ್ಟಕ್ಕೆ ತೊಗೋಬೇಕು, ಇಷ್ಟೇ ನಮ್ಮದು ಬಜೆಟ್ ಇಷ್ಟೇ ಇರುತ್ತೆ ಅಂತ ಇರುತ್ತಲ್ವ. 1 ಗ್ರಾಮ್ ಇವಾಗ ಒಂದು 100 ಮಿಲೀಸ್ ಜಾಸ್ತಿ ಆದ್ರೂ ನಮ್ಮ ಕೈಲಿ
ಪೇ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಹತ್ರ ಇರೋವಂಥ ನಂದು ಪ್ಲ್ಯಾನ್ ಆ್ಯಕ್ಚುಲಿ ಬೇರೆ ಇತ್ತು. ಸೊ ಹಾಗಾಗಿ ಬೇಡ ಆಯಿತು, ಇನ್ನೊಂದ್ಸಲಿಗೆ ಅದನ್ನು ತೊಗೊಳ್ಳೋಣ. ಇವಾಗ ಹೆಂಗಿದ್ರು ಈ ಬೀಡ್ಸ್ಗಳೆಲ್ಲ ಇತ್ತು, ಸುಮ್ಮನೆ ವೇಸ್ಟ್ ಆಗ್ತದೆ. ಇದನ್ನೆಲ್ಲ ತೊಗೊಂಡಾಗಲೇ 4-5 ಇಯರ್ಸ್ ಮೇಲಾಯಿತು. ಸೊ ಹಾಗಾಗಿ ಈ ಥರದ್ದು ಏನಾದರೂ ತೊಗೊಳ್ಳೋಣ ಅಂತೇಳ್ಬಿಟ್ಟು ಈ ಥರದ್ದು 2 ಆ್ಯಕ್ಚುಲಿ ಇದು 3 ಲೇಯರ್ಸು ಬೀಡ್ಸ್ ಪೋಣಿಸೋಣ ಅಂತೇಳ್ಬಿಟ್ಟು 3 ಲೇಯರ್ಸ್ದಲ್ಲೇ ನಾನು ಇದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಜೊತೆಗೆ ನಾನು ಈ ಥರ ಮಣಿಗಳನ್ನೂ ನಾನು ತೊಗೊಂಡೆ. ಆ್ಯಕ್ಚುಲಿ ಇದು ಬಂದು 1 ಗ್ರಾಮ್ ಹತ್ತತ್ರ, ಇದು ಫುಲ್ಲು ಟೊಳ್ಳಿದೆ. ಇದಷ್ಟೇನು ಗಟ್ಟಿಯಾಗಿಲ್ಲ. ಇದು ಈ ಥರ ಕ್ಲೀನಾಗಿ ಕಾಣಿಸ್ತಾ ಇದೆಯಾ ಇಲ್ವಾ, ಬ್ಲರ್ರಾಗಿ ಕಾಣಿಸ್ತಾ ಇದೆಯಾ ನಂಗೆ ಗೊತ್ತಿಲ್ಲ. ಸೊ ನಾನು ಪೋಣಿಸಿದ್ಮೇಲೆ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇದು ಕೂಡ 1 ಗ್ರಾಮ್ಗೆ 3 ಆ ಥರ ಬಂತು. 1 ಗ್ರಾಮ್ ಅಂತಂದರೆ 1 ಗ್ರಾಮ್ ಮೇಲೆ 200 ಮಿಲಿ ಆ ಥರ ಇದೆ. ಇದಿಷ್ಟು ನನಗೆ 5 ಗ್ರಾಮ್ಸ್ 300 ಮಿಲಿ ಆಯಿತು. ಇಷ್ಟಕ್ಕೆ ಅಮೌಂಟು ಕೂಡ ನಾನು ಹೇಳ್ತೀನಿ ಎಷ್ಟಾಯಿತು ಏನು ಅಂತೇಳ್ಬಿಟ್ಟು. ಬಟ್ ಇದು ಮಣಿಗಳು, ನಾನು ಮುಂಚೆ ಆಲ್ರೆಡಿ ಇದ್ರದ್ದೇ ಒಂದು ವಿಡಿಯೋ ಮಾಡಿದ್ದೆ. ನನ್ನ ಹತ್ರ ಯಾವ್ಯಾವ ಮಣಿಗಳಿದೆ ಏನು ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ವಿಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ಇದು ಈ ಥರ ಮಣಿಗಳು ರೆಡ್ ಕಲರ್ದು ಆಲ್ರೆಡಿ ನನ್ನ ಹತ್ರ ಇತ್ತು, ಬಟ್ ಈ ಕಲರ್ದು ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೆ ಈ ಥರದ್ದೊಂದು ಮೋಪದು ಮಾಡ್ಕೋಬೋದು. ಆ್ಯಕ್ಚುಲಿ ಇದೇ ಥರದ್ದೇ ಇವಾಗ ಟ್ರೆಂಡಿಂಗ್ ಇರೋದು. ಬಟ್ ಈ ಥರದ್ದೆಲ್ಲ ಒಂದೊಂದು ಕಲೆಕ್ಷನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಇದನ್ನು 5 ಗ್ರಾಮ್ಸ್ ತೊಗೋಬಾರ್ದು ಅಂತ ಇದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದಕ್ಕಿಂತನೂ ಕಮ್ಮಿಗೆ ಈ ಥರ ಮೋಪ್ಸು ಬರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇರಲಿ ಆಯಿತು ಅಂತ ಹೇಳ್ಬಿಟ್ಟು ಬರೀ 4 ಗ್ರಾಮ್ಸ್ಗೆ ಹೋಗಿ ಈ ಮಣಿಗಳನ್ನೂ ಸೇರಿಸಿ 5.5 ಗ್ರಾಮ್ಸಲ್ಲಿ ಎಲ್ಲ ಮುಗೀತು. ಇವಾಗ ಇದಕ್ಕೆ ಪೋಣಿಸ್ಬೇಕಾ. ಆ್ಯಕ್ಚುಲಿ ಮಂಡ್ಯದಲ್ಲಿ ಒಬ್ಬರೇ ಪೋಣಿಸ್ಕೊಡೋದು. ಈಗ ಮೈಸೂರು ಬೆಂಗಳೂರುಗಳಲ್ಲೆಲ್ಲ ಆದರೆ ತುಂಬ ಜನ ಇರ್ತಾರೆ, ಬಟ್ ಮಂಡ್ಯದಲ್ಲಿ ಇರೋರು ಒಬ್ಬರೇ. ಸೊ ಈಗ ಯಪ್ಪನ ಹಿಡಿದ್ಬಿಟ್ಟು ನಾವು ಪೋಣಿಸ್ಕೊಂಡು ಬರಬೇಕು. ಇದು ಪೋಣಿಸಿದ್ಮೇಲೆ ಹೇಗೆ ಬರುತ್ತೆ ಏನು ಎತ್ತ ಅನ್ನೋದನ್ನು ನಾನು ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಪೋಣಿಸ್ ಆದಮೇಲೂ ಇದರಲ್ಲೇ ಆ್ಯಡ್ ಮಾಡ್ತೀನಿ. ನೀವು ಕೊನೆ ತನಕ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಥರ 3 ಲೇಯರ್ಸ್ನ ಈ ಥರ 3 ಲೇಯರ್ಸ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈ ರೀತಿ ಬರುತ್ತೆ 3 ಲೇಯರ್ಸು. ಬಟ್ ನನ್ನ ಐಡಿಯಾ ಇಲ್ಲಿಗೊಂದು ಆ್ಯಕ್ಚುಲಿ ಇದು ಈ ಥರ 3 ಲೇಯರ್ಸ್ ಬರೋದು. ಇಲ್ಲಿಗೊಂದು ಇಲ್ಲಿ 3 ಮಣಿಗಳು 3 ಲೇಯರ್ಸ್ಗೆ ಈ ಥರ ಮಾಡಿಸೋಣ ಅಂತ. ಆ್ಯಕ್ಚುಲಿ ಇಲ್ಲಿಗೆ ಪ್ಲೇಟ್ಸ್ ಬೇಕಾಗಿತ್ತು, ಅದನ್ನು ಒಂದು 100 ಮಿಲಿ ಆ ಥರ ಎಲ್ಲ ಸಿಗ್ತಾಯಿತ್ತು. ಬಟ್ ಬೇಡ, ನಾನು ಅಲ್ಲಿ ಅವರೇ ಹಾಕ್ಕೊಡ್ತಾರೆ ಆರ್ಟಿಫಿಷಿಯಲ್ದು, ನಾನು ಅದನ್ನೇ ಹಾಕಿಸ್ತೀನಿ. ಇದಕ್ಕೇ ತುಂಬಾ ಜಾಸ್ತಿ ಆಗೋಯಿತು. ಸೊ ಹಾಗಾಗಿ ನಂಗೆ ಬೇಡ, ಅಲ್ಲಿ ಆರ್ಟಿಫಿಷಿಯಲ್ದು ಅವರೇ ಹಾಕ್ಕೊಡ್ತಾರೆ, ಅದನ್ನೇ ಹಾಕ್ಸ್ಕೊತೀನಿ. ಬಟ್ ಈ ಥರ ಬರುತ್ತೆ. ಬಟ್ ಪೋನ್ಸ್ ಆದಮೇಲೆ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪೋನ್ಸವಾಗ ನಾವು ನೀಟಾಗಿ ಪೋಣಿಸ್ಬೇಕು, ಇಲ್ಲಾಂದರೆ ಅದು ಸರಿಯಾಗಿ ಕತ್ತಿಗೆ ಹಾಕೊಂಡಾಗ ಕೂರಲ್ಲ. ನಂದು ಒಂದು ರೆಡ್ ಕಲರ್ ಬೀಡ್ಸ್ದು ಕೂಡ ಹಾಗೆ ಆಗೋಗಿದೆ. ಕತ್ತಿಗೆ ಹಾಕೊಂಡಾಗ ಅದು ಚೆನ್ನಾಗಿ ಕೂರಿಲ್ಲ. ಸೊ ಅದನ್ನು ಈ ಸಲ ಕರೆಕ್ಟಾಗಿ ನೋಡಿಬಿಟ್ಟು ಪೋಣಿಸ್ಬೇಕು. ವಿಡಿಯೋನ ಕೊನೆ ತನಕ ನೋಡಿ, ನಾನು ಹೇಗೆ ಪೋಣಿಸ್ತೀನಿ ಏನು ಎತ್ತ ಅನ್ನೋದನ್ನು ನಾನು ವಿಡಿಯೋಲಿ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ನನ್ನ ಒಂದು ಮೋಪ್ ಡಿಸೈನ್. ಇದು ಅರೌಂಡ್ ನನಗೆ ಅದೆಷ್ಟಾಯಿತು ಏನು ಅಂತ ನನಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅದನ್ನು ನಾನು ನೋಡಿಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. 5 ಗ್ರಾಮ್ಸ್ 300 ಮಿಲೀಸ್ಗೆ ಎಷ್ಟಾಯಿತು ಅಂತ ನಾನು ಈ ವಿಡಿಯೋನಲ್ಲಿ ಕೊನೆಯಲ್ಲಿ ನಾನು ಹೇಳ್ತೀನಿ. ಕೊನೆ ತನಕ ವಿಡಿಯೋನ ನೋಡಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಕ್ವೈರೀಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಹೋಪ್ ನಿಮಗೆ ನಾನು ಮಾಡ್ತಾ ಇರೋವಂಥ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇವಾಗ ಪೋಣಿಸೋದಕ್ಕೆ ಎಲ್ಲಿ ಪೋಣಿಸ್ತೀನಿ ಮತ್ತು ಇದು ಕೊನೆಯದಾಗಿ ಹೇಗೆ ಬರುತ್ತೆ ಅದನ್ನೆಲ್ಲ ನಾನು ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಇದು ಈ ಥರ ಇದೆ. ಸೊ ನಾನು ಇವಾಗಲೇ ಪೋಣಿಸ್ಬಿಟ್ಟು ತೋರಿಸೋಣ ಈ ವಿಡಿಯೋನಲ್ಲಿ ಅಂತ ಅಂದ್ಕೊಂಡೆ. ಬಟ್ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ. ಸೊ ಹಾಗಾಗಿ ನಾನು ಇದ್ರದ್ದು ನೆಕ್ಸ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಹೇಗೆ ಪೋಣಿಸಿದೆ, ಅದಕ್ಕೆ ಎಷ್ಟು ರೂಪಾಯಿ ತೊಗೊಂಡ್ರು, ಇದು ಪೋಣಿಸಿದ ಮೇಲೆ ಹೇಗೆ ಬಂತು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಹೇಗೆ ಬಂತು, ಇದ್ರದ್ದು ಲುಕ್ ಹೇಗೆ ಕಾಣಿಸುತ್ತೆ, ನಾವು ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ನೀವು ಒಂದು ಲೈಕ್ನ ಮಾಡಿದ್ರೆ ನನಗೆ ನಾನು ಮಾಡ್ತಾ ಇರೋವಂಥ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಮತ್ತು ಇನ್ನೂ ಜಾಸ್ತಿ ವಿಡಿಯೋಸ್ನ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ
ಕ್ವೈರೀಸ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ಅದಕ್ಕೇನೇ ಉತ್ತರ ಇರಬೇಕು ಅಂದರೂ ನಾನು ಕಮೆಂಟ್ ಬಾಕ್ಸಲ್ಲಿ ನಾನು ತಿಳಿಸ್ತೀನಿ. ಮತ್ತು ನಂದು ಇನ್ಸ್ಟಾಗ್ರಾಮ್ ID ಬಂದು ವಾಕ್ಯ ಬಿ ಗೌಡ ಅಂತ ಇದೆ. ಇನ್ನು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾಯಿಲ್ಲ ಪ್ಲೀಸ್ ಈಗಲೇ ಹೋಗಿ ನನ್ನ ಇನ್ಸ್ಟಾಗ್ರಾಮ್ನು ಕೂಡ ನೀವು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇದಕ್ಕೆ ಅರೌಂಡ್ ಎಷ್ಟು ದುಡ್ಡಾಯಿತು ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ನಾನು ಕೊಟ್ಟಿದ್ದು 38,000 ಚಿಲ್ಲರೆ 38,000 ಚಿಲ್ಲರೆ ಆಗಿತ್ತು. ಬಟ್ ನಾನು ಆ ಚಿಲ್ಲರೆ ಎಲ್ಲ ನಾನು ಕೊಡಲಿಲ್ಲ. ಎಕ್ಸಾಕ್ಟಾಗಿ ರೌಂಡ್ ಫಿಗರ್ ಆಗಿ 38,000ನ ನಾನು 5 ಗ್ರಾಮ್ ಮಿಲಿಗೆ ನಾನು ಮಾಡಿದೆ. ಅದಕ್ಕೆ ಬಿಲ್ಲು ಇತ್ತು, ನಾನು ತೋರಿಸ್ತೀನಿ ಬೇಕಂದ್ರೆ. ನೆಕ್ಸ್ಟ್ದು ಹೇಗ್ ಬಂತು ಅಂತ ನಾನು ಕೇಳ್ತೀನಿ. ಆಕ್ಚುಲಿ ನಾನು ಇದನ್ನ ತಗೊಳ್ಳೋ ಬದಲು ನಾನು ಬ್ಯಾಂಗಲ್ ತಗೋಬೇಕು ಅಂತ ಇದ್ದಿದ್ದು. ಡೈಲಿ ವೇರ್ಗೆ ಬ್ಯಾಂಗಲ್ಸ್ ಬೇಕಿತ್ತು ನನಗೆ, ಅದನ್ನ ತಗೊಳ್ಳೋಣ ಅಂತ ಅನ್ಕೊಂಡಿದ್ದು. ಬಟ್ 10 ಗ್ರಾಮ್ಸ್ 11 ಗ್ರಾಮ್ಸ್ಗೆ ಎಲ್ಲ ಡೈಲಿ ವೇರ್ಗೆ ಆಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬ ಹುಡುಕ್ತೆ ನಾನು ಅದನ್ನು. ಬಟ್ ಡೈಲಿ ವೇರ್ಗೆ 10 ಗ್ರಾಮ್ಸಿಗೆಲ್ಲ ಆಗಲ್ಲ. ಇಲ್ಲ ಅಂತಂದ್ರೂ ಒಂದು 18 ಗ್ರಾಮ್ಸಿಂದ 20 ಗ್ರಾಮ್ಸ್ ತನಕ ಬೇಕೇ ಬೇಕು ಅಂತ ಹೇಳಿದ್ರು. ಸೊ ಬೇಡ, ಆಲ್ರೆಡಿ ಬ್ಯಾಂಗಲ್ಸ್ ಇತ್ತು, ಬಟ್ ನಂಗೆ ಡೈಲಿ ವೇರ್ಗೆ ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ನೋಡಿದೆ. ಓಕೆ, ಬ್ರೇಸ್ಲೆಟ್ ಇದೆ, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ಸರಕ್ಕೆ ಹಾಕಿದೆ. ನೆಕ್ಸ್ಟ್ ಟೈಮ್ ಬೇಕಂದರೆ ನೋಡೋಣ. ಇನ್ನು ಮುಂದಕ್ಕೂ ಪ್ಲ್ಯಾನ್ಸ್ ಇದೆ, ಆವಾಗ ಬೇಕಂದರೆ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು 38,600 ಸಮಥಿಂಗ್ ಆಗಿತ್ತು. ಬಟ್ 600 ನಾನು ಪೇ ಮಾಡಲಿಲ್ಲ, ಬರೀ 38,000ನ ನಾನು ಪೇ ಮಾಡಿದೆ. ಮತ್ತು ಇನ್ನೂ ಒಂದು ಉಂಗುರ ಬೇಕಿತ್ತು, ಅದ್ರದ್ದು ನಂದು ಸೇವಿಂಗ್ಸಲ್ಲಿ ಸ್ವಲ್ಪ ಅಮೌಂಟ್ ಇತ್ತು, ಅದರಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಬೇಕಂದ್ರೆ ನಾನು ನೆಕ್ಸ್ಟ್ ತೊಗೊಂಡಾಗ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.